ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಇವತ್ತಿಂದ ಒಂದು ಹೊಸ ಸೀರೀಸ್ ಶುರು ಆಗ್ತಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾವುದಪ್ಪ ಅದು ಅಂತಂದರೆ ಮಕ್ಕಳಿಗಾಗಿ ಲಂಚ್ ಬಾಕ್ಸ್ ರೆಸಿಪಿ ಸೀರೀಸ್. ಹೌದು, ಮಕ್ಕಳಿಗಾಗಿ ಲಂಚ್ ಬಾಕ್ಸ್ ರೆಸಿಪಿ ಸೀರೀಸ್ನ ನಾನು ಮಾಡಿ ತೋರಿಸಿದ್ದೀನಿ. ಯಾವುದು ಬೆಸ್ಟ್ ಆ್ಯಂಡ್ ಬೇಗ ಆಗುತ್ತೆ ಮಕ್ಕಳಿಗಾಗಿ ಆ್ಯಂಡ್ ಹೆಲ್ದಿ ಫಾರ್ಮಲ್ಲಿ ಮಕ್ಕಳ ರೆಸಿಪೀಸ್ಗೆ ಯಾವುದನ್ನು ಪ್ಯಾಕ್ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆಗುವಂತಹ ರೆಸಿಪೀಸ್ನ ಪ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ಮೇಲಿಂದ ನನ್ನ ಚಾನೆಲಲ್ಲಿ ವಾರಕ್ಕೆ 2ರಿಂದ 3 ನೀವು ರೆಸಿಪೀಸ್ನ ನೋಡಬಹುದು. ಐ ಆಮ್ ಸೋ ಎಕ್ಸೈಟೆಡ್ ಟು ಸ್ಟಾರ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಇವತ್ತು ನಾನು ಮಾಡಿ ನಿಮಗೆ ತೋರಿಸ್ತಾ ಇರೋದು ಮೋಮೋಸ್, ಎಗ್ ಮೋಮೋಸ್. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ನೀವು ಎಗ್ ಬದಲು ಪನ್ನೀರ್ನ ಹಾಕ್ಕೊಳ್ಬೋದು. ಮೊದಲಿಗೆ ನಾನು ಮೈದಾ ಹಿಟ್ಟನ್ನು ಒಂದು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಈ ರೀತಿ. ಆ್ಯಂಡ್ ಇದಕ್ಕೆ ಸ್ಟಫಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾಯಬೇಕಾಗತ್ತೆ. ಈ ಮೋಮೋಸ್ನ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ಬಾಕ್ಸ್ನ ಖಾಲಿ ಮಾಡಿಕೊಂಡು ಬರ್ತಾರೆ. ಅದು ನಿಮಗೆ ಬೇಕಾಗಿರೋದು ಅಲ್ವಾ? ಸೊ ಮೊದಲಿಗೆ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳು ಖಾರ ತಿನ್ನೋದಿಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ನೀವು ಚಿಲ್ಲಿ ಪೌಡರ್ ಸಹ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಎಗ್ ಮೋಮೋಸ್ ವೆರಿ ಹೆಲ್ದಿ. ಯಾಕೆ ಹೆಲ್ದಿ ಅಂತಂದರೆ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ತಿರೋದು. ಯಾವುದೇ ರೀತಿ ಕೆಚಪ್ ಆಗಲಿ ಆ್ಯಂಡ್ ಅದರ್ ಸೋಯಾ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಏನೂ ಹಾಕ್ತಿಲ್ಲ. ಅಂಗಡಿಯಲ್ಲಿ ಸಿಗುವಂಥದ್ದು ಏನೂ ಆಗ್ತಿಲ್ಲ. ಏನಕ್ಕಂತಂದರೆ ಅದರಲ್ಲಿ ಕಲರ್ಸು, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ದಟ್ಸ್ ನಾಟ್ ಸೇಫ್ ಫಾರ್ ಮಕ್ಕಳಿಗೆ. ಅದಕ್ಕೋಸ್ಕರ ಮನೆಯಲ್ಲೇ ಇರುವಂತಹ ಐಟಮ್ಸಲ್ಲಿ ಯಾವ ರೀತಿ ಮೋಮೋಸ್ನ ಮಾಡ್ಬೋದು, ಮಕ್ಕಳು ಮೋಮೋಸ್ನ ಕೇಳ್ತಿದ್ದಾರೆ ಅಥವಾ ಮಕ್ಕಳಿಗೆ ನಾವು ಮೋಮೋಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಆದರೆ ಹೊರಗಡೆ ನಮಗೂ ಕೊಡಿಸೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಪೇರೆಂಟ್ಸ್ಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಗಾತ್ರದ ನಾನು ಅಂದರೆ ನಾರ್ಮಲ್ ಸೈಜು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈ ಟೊಮ್ಯಾಟೊ ಮತ್ತು ಈರುಳ್ಳಿ ಒಂದು ಡಿಫ್ರೆಂಟ್ ಅರೋಮಾ ಬರುತ್ತೆ ಆ್ಯಂಡ್ ಚೆನ್ನಾಗಿ ಒಂದು ಸ್ವಲ್ಪ ಕುಕ್ ಆಗುತ್ತಲ್ಲ, ಅಲ್ಲಿವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಮೊಟ್ಟೆನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಹೆಲ್ತಲ್ಲಿ ಒಳ್ಳೆಯ ಬೆನಿಫಿಟ್ಸ್ ಕಾಣುತ್ತೆ. ಆ್ಯಂಡ್ ಈ ಡಿಬೇಟ್ ಅಂತೂ ಖಂಡಿತವಾಗ್ಲೂ ಪ್ರತಿಯೊಂದು ಮನೆಗಳಲ್ಲೂ ಇದ್ದೇ ಇರುತ್ತೆ. ಮಕ್ಕಳಿಗೆ ಎಲ್ಲೋ ಕೊಡಬಾರ್ದು, ಬರೀ ವೈಟ್ ಮಾತ್ರ ಕೊಡಬೇಕು, ಎಲ್ಲೋ ಕೊಟ್ಟರೆ ಮಂದ ಆಗುತ್ತೆ. ಆ ರೀತಿ ನಿಮ್ಮ ಮನೆಯಲ್ಲೂ ಡಿಸ್ಕಷನ್ ಮಾಡ್ತಿರ್ತೀರಾ. ನಿಮಗೂ ಆ ಕನ್ಫ್ಯೂಷನ್ ಇದ್ದರೆ ಆ ಕನ್ಫ್ಯೂಷನಿಂದ ಹೊರಗಡೆ ಬನ್ನಿ. ಅದಕ್ಕೆ ನಾನು ಇವತ್ತು ಆನ್ಸರ್ ಕೊಡ್ತೀನಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಸ್ವಲ್ಪ ಅರಿಶಿಣದ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆಸ್ನೆಲ್ಲ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಯಾವ್ಯಾವುದಪ್ಪ ಮಸಾಲೆ ಅಂತಂದರೆ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ನಾನು ಹಾಕ್ಕೊಳ್ತಿರೋದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಸ್ಟಫಿಂಗು ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಜಾಸ್ತಿ ಪ್ರೊಸೀಜರ್ ಏನೂ ಇಲ್ಲ ಆ್ಯಂಡ್ ಟೈಮ್ ಕನ್ಸ್ಯೂಮ್ ಖಂಡಿತವಾಗ್ಲೂ ಅಲ್ಲ. ನೀವು ಮುಂಚೆನೇ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪ ಅದು ಅಂದರೆ ನಾದ್ಕೊಂಡು ಇಟ್ಕೊಂಡಿದ್ದಾಗ ಚೆನ್ನಾಗಿ ಮೋಮೋಸ್ ಬರುತ್ತೆ. ಮುಂಚೆ ಮಾಡಿಕೊಂಡು ನೀವು ಪಕ್ಕದಲ್ಲಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಳ್ತಾ ಆ್ಯಂಡ್ ಅದೇ ಇನ್ನೊಂದು ಸ್ಟವ್ ಇದರಲ್ಲಿ ನೀವು ಒಂದು ಇಡ್ಲಿ ಸ್ಟ್ಯಾಂಡ್ಗೆ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ತಿದ್ರೆ ಬೇಗ ಆಗೋಗ್ಬಿಡತ್ತೆ. ನಾನು ಇದಕ್ಕೆ 5 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ ಎಗ್ ವೈಟ್ ಆ್ಯಂಡ್ ಯೆಲ್ಲೋ ಎರಡನ್ನೂ ಆ್ಯಡ್ ಮಾಡ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದೆ, ಮಕ್ಕಳಿಗೆ ಯೆಲ್ಲೋ ಕೊಡಬೇಕಾ ವೈಟ್ ಕೊಡಬೇಕಾ ಅನ್ನುವಂತಹ ಕನ್ಫ್ಯೂಷನ್ಸು ಡಿಸ್ಕಷನ್ಸು ನಡೀತಾ ಇರುತ್ತೆ. ಮಕ್ಕಳಿಗೆ ಯೆಲ್ಲೋ ಭಾಗ ಮತ್ತು ವೈಟ್ ಭಾಗ ಎರಡೂ ತುಂಬ ಒಳ್ಳೆಯದು. ಇದರಿಂದ ಮಕ್ಕಳಿಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಎರಡನ್ನೂ ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಹೋಲ್ ಎಗ್ ಆಗಿ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ. ನಾವು ಒಂದನ್ನು ಮಿಸ್ ಮಾಡಿದ್ರೆ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಪ್ರೋಟೀನಲ್ಲಿ ನಾವೇ ಕಟ್ ಮಾಡಿ ಕೊಟ್ಟಂಗೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಸಹ ಯೆಲ್ಲೋ ಭಾಗ ಬೇಕಾಗತ್ತೆ. ಕೆಲವರು ಡಯಟ್ ಮಾಡೋರು ಸಹ ಯೆಲ್ಲೋ ಭಾಗನ ಮಿಸ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಎಗ್ ಅಂತಂದರೆ ಕಂಪ್ಲೀಟ್ ಯೆಲ್ಲೋ ಆ್ಯಂಡ್ ವೈಟ್ ಎರಡೂ ತಿಂದರೆ ಮಾತ್ರ ಮೊಟ್ಟೆ ತಿಂದಂಗೆ ಆಗೋದು. ನೀವು ಒಂದನ್ನು ಮಿಸ್ ಮಾಡಿ ಇನ್ನೊಂದನ್ನು ಮಾತ್ರ ತಿಂದರೆ ಅದು ಮೊಟ್ಟೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಇಲ್ಲೇ ನೋಡ್ಕೊಳ್ಬೇಕಾಗತ್ತೆ. ಇದು ಮಕ್ಳಿಗೆ ಮಾಡ್ತಿರೋದ್ರಿಂದ ನಾವು ಒಂದು ಸ್ವಲ್ಪ ಖಾರ ಕಡಿಮೆನೇ ಮಾಡ್ಬೋದು. ನೀವು ನಿಮ್ಮ ಮಕ್ಳಿಗೆ ಆಲ್ರೆಡಿ ಇದನ್ನು ಅಂತಂದರೆ ಖಾರನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಚೆನ್ನಾಗಿ ಖಾರ ತಿಂತಾರೆ ಅಂತ ಅಂದರೆ ನಿಮ್ಮ ಒಂದು ರುಚಿಗೆ, ನಿಮ್ಮ ಮಕ್ಕಳ ರುಚಿಗೆ ಅನುಗುಣವಾಗಿ ನೀವು ಖಾರನ ಹೆಚ್ಚಿಸ್ಕೊಳ್ಬೋದು. ನಾನು ಇದರಲ್ಲಿ
ತೋರಿಸ್ತಾ ಇರೋದು ಸ್ವಲ್ಪ ಖಾರ ಕಡಿಮೆನೇ ಮಾಡಿದ್ದೀನಿ. ಯಾವ ಏಜಿನ ಮಕ್ಕಳಿಗೆ ಇದನ್ನು ಕೊಡ್ಬೋದು ಅಂತಂದರೆ 3+ ಇಯರ್ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈಗಿನ ಮಕ್ಕಳಿಗೆ ಜಾಸ್ತಿ ಹೊರಗಡೆ ಫುಡ್ ಜಾಸ್ತಿ ಇಷ್ಟ ಅಲ್ವಾ, ಯಾಕಂತಂದರೆ ಪೇರೆಂಟ್ಸ್ಗಳಾಗಿ ನಾವೂ ಹೊರಗಡೆ ಫುಡ್ನ ಇಷ್ಟಪಡ್ತೀವಿ, ಜಾಸ್ತಿ ಹೊರಗಡೆ ಹೋದಾಗ ತಿಂತೀವಿ ಅಲ್ವಾ. ಸೊ ಮಕ್ಳಿಗೂ ಅದು ಇಷ್ಟ ಆಗಿರುತ್ತೆ. ಸೊ ಮನೆಯಲ್ಲೇ ಮೋಮೋಸ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮನೆಯಲ್ಲೇ ಪಿಜ್ಜಾಸು ಆ್ಯಂಡ್ ನೂಡಲ್ಸು, ಸಾಕಷ್ಟು ಪಾಸ್ತಾಸು ಏನೇನೋ ಐಡಿಯಾ ಮಾಡಿದ್ದೀನಿ ಈ ಲಂಚ್ ಬಾಕ್ಸ್ ಸೀರೀಸ್ಗೆ. ಅದನ್ನೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ರೆಡಿ ಆಗುತ್ತೆ, ಕಂಪ್ಲೀಟ್ ಆಲ್ಮೋಸ್ಟ್ ರೆಡಿ ಆದಂಗೆ ಸ್ಟಫಿಂಗು. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಮೈದಾ ಹಿಟ್ಟನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಅಂದರೆ ಪಿಂಪಾಂಗ್ ಬಾಲ್ ಅಂತ ಕರಿತೀವಲ್ಲ ಆ ಸೈಜ್ಗೆ ಮಾಡಿಕೊಂಡು ಉಂಡೆಗಳನ್ನ ಸೈಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಇದು ಏನು ಲಟ್ಟಣಿಗೆಯಲ್ಲೇ ಲಟ್ಟಿಸ್ಕೊಳ್ಬೇಕಾ ಆ ರೀತಿಯೆಲ್ಲ ಏನೂ ಇಲ್ಲ. ನನಗೆ ಲಟ್ಟಣಿಗೆ ಅಷ್ಟು ಏನು ಕಂಫರ್ಟ್ ಅಂತ ಅನಿಸೋದಿಲ್ಲ. ಯಾಕಂತಂದರೆ ಲಟ್ಟಣಿಗೆಲಿ ಮಾಡಿದಾಗ ತೆಳುವಾಗುತ್ತೆ, ಸ್ಟಫಿಂಗ್ ಆದಾಗ ಕೆಳಗಡೆ ತೆಳುವಾದಾಗ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಸ್ಟೀಲ್ದು ಬೋರ್ಡ್ನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಒಬ್ಬಟ್ಟು ತಟ್ತೀವಲ್ಲ ಆ ರೀತಿ ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದರೊಳಗಡೆ ನಾನು ಸ್ಟಫಿಂಗ್ ಹಾಕಿ ನಾರ್ಮಲ್ ಮೋಮೋಸ್ ಹೇಗೆ ಮಾಡ್ತೀವಿ, ಮೋಮೋಸ್ ಅಂತಂದರೆ ಮೋದಕ ಥರ ಮಾಡ್ತೀವಿ ಅಲ್ವಾ, ಸೊ ಆ ರೀತಿ ಶೇಪಲ್ಲಿ ಮಾಡಬೇಕಾಗತ್ತೆ. ಆ್ಯಂಡ್ ಮೋಮೋಸ್ನ ಇದೇ ಶೇಪಲ್ಲಿ ಮಾಡಬೇಕಾ ಆ ರೀತಿಯೆಲ್ಲ ಏನೂ ಇಲ್ಲ, ಕರ್ಜಿಕಾಯಿ ಶೇಪಲ್ಲೂ ಸಹ ನಾವು ಮೋಮೋಸ್ನ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ, ನೀವು ವೆಜಿಟೇರಿಯನ್ ಆಗಿದ್ದರೆ ಇದಕ್ಕೆ ಪನ್ನೀರ್ ಹಾಕ್ಕೊಳ್ಬಹುದು, ಕ್ಯಾಬೇಜ್ನ ಹಾಕ್ಕೊಳ್ಬಹುದು, ಅಥವಾ ಬೇರೆ ನಾರ್ಮಲ್ ಎಲ್ಲ ವೆಜಿಟೇಬಲ್ಸ್ನೂ ಹಾಕ್ಕೊಳ್ಬೋದು. ಈಗ ನಾನು ನಿಮಗೆ ತೋರಿಸ್ತಿರುವಂತಹ ರೆಸಿಪಿ ಎಗ್ ಮೋಮೋಸ್. ಮುಂದಿನ ದಿನಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಬೇಕು ಅಥವಾ ರೆಸಿಪೀಸ್ ಡಿಫ್ರೆಂಟ್ ಮೋಮೋಸ್ನ ನಾನು ಟ್ರೈ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಮೋಮೋಸ್ ಆದಮೇಲೆ ಅಂದರೆ ಕಂಪ್ಲೀಟ್ ಒಂದು ಸ್ವಲ್ಪ ಅಗಲವಾಗಿ ಪೂರಿ ಸೈಜ್ಗೆ ಬಂದಮೇಲೆ ಸ್ಟಫಿಂಗ್ನ ಹಾಕಿ ಈ ರೀತಿ ಮೋದಕ ಥರ ನಾವು ಹೀಗೆ ಮೋಲ್ಡಿಂಗ್ ಮಾಡ್ಕೊಳ್ಬೇಕಾಗತ್ತೆ. ವೆರಿ ಈಸಿ, ಖಂಡಿತವಾಗ್ಲೂ ಇದು ಟೈಮ್ ಕನ್ಸ್ಯೂಮ್ ಎಲ್ಲ. ಏನಪ್ಪ ಲಂಚ್ ಬಾಕ್ಸ್ ರೆಸಿಪಿ ಸೀರೀಸಲ್ಲಿ ಈ ರೀತಿ ಇಷ್ಟೊಂದು ಕಷ್ಟವಾದ ಒಂದು ರೆಸಿಪಿ ತೋರಿಸಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಮೊದಲಿಗೆ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಸೈಡಲ್ಲೇ ಇಟ್ಕೊಂಡು ನೆಕ್ಸ್ಟು ಸ್ಟಫಿಂಗ್ನ ಮಾಡ್ಕೊಂಡ್ಬಿಟ್ರೆ ಪಕ್ಕದಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ನೀರು ಹಾಕಿ ನಾವು ಇಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಆದಂಗೆ. ಇದಕ್ಕೇನು ಜಾಸ್ತಿ ಟೈಮು ಬೇಡ. ಸೇಮ್ ಇಡ್ಲಿ ಡ್ಯೂರೇಷನ್ ಎಷ್ಟು, ಇಡ್ಲಿ ಹಾಕೋದಕ್ಕೆ ಡ್ಯೂರೇಷನ್ ಎಷ್ಟು ತೊಗೊಳುತ್ತೋ ಅಷ್ಟೇ ಈ ಮೋದಕನೂ ತೊಗೊಳ್ಳೋದು. 10 ಮಿನಿಟ್ಸ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮೋದಕ ಅಲ್ಲ ಇದು ಮೋಮೋಸ್ನ ಇಟ್ಬಿಟ್ರೆ, ನನಗೆ ಮೋದಕ ಅಂದರೆ ನೋಡ್ತಾ ಇದ್ದೀನಲ್ಲ ಅದೇ ಥರ ಕಾಣಿಸ್ತಾ ಇದೆ, ಅದಕ್ಕೆ ಮೋದಕ ಅಂತ ಹೇಳಿದೆ. ಇಟ್ಸ್ ನಾಟ್ ಮೋದಕ, ಇಟ್ಸ್ ಮೋಮೋಸ್ನ ಇಡ್ಲಿ ಸ್ಟ್ಯಾಂಡಲ್ಲಿ 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಮೋಮೋಸ್ ರೆಡಿ ಆಗುತ್ತೆ. ಹೆಲ್ದಿ, ವೆರಿ ರಿಚ್ ಇನ್ ಪ್ರೋಟೀನ್, ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಇದಕ್ಕೆ ನಾನು ಸ್ಪೆಷಲ್ಲಾಗಿ ನಿಮಗೆ ಡಿಪ್ಪಿಂಗ್ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಹೌದು, ಮಕ್ಕಳಿಗೆ ನೀವು ಕೆಚಪ್ನ ಕೊಡ್ತಿದ್ದೀರಾ, ಈಗಲೇ ಸ್ಟಾಪ್ ಮಾಡಿ. ಮನೆಯಲ್ಲೇ ಹೆಲ್ದಿ ಡಿಪ್ಪಿಂಗ್ನ ಮಾಡ್ಬೋದು. ಇದರಿಂದ ಮಕ್ಕಳಿಗೆ ಕೋಲ್ಡ್ ಆಗೋದಿಲ್ಲ, ಕಾಫ್ ಆಗೋದಿಲ್ಲ. ಮಕ್ಕಳಿಗೆ ಕೋಲ್ಡ್ ಕಾಫ್ ಇದ್ರೂ ಸಹ ಕಡಿಮೆ ಆಗುತ್ತೆ. ಏನಪ್ಪ ಬೇಕು ಅಂತಂದರೆ ಮೀಡಿಯಮ್ ಗಾತ್ರದ 5 ಟೊಮ್ಯಾಟೋಸ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳುಗಳನ್ನ ತೊಗೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ, ನಾನು ಎಲ್ಲಿ ತೊಗೊಂಡಿರೋದು ನಾರ್ಮಲ್ ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಮಕ್ಕಳು ಖಾರ ಸ್ವಲ್ಪ ಕಡಿಮೆನೇ ತಿಂತಾರೆ ಅಂತಂದರೆ ಮೆಣಸಿನ್ಕಾಯಿನ ನೀವು ನಂಬರ್ ಆಫ್ ಮೆಣಸಿನ್ಕಾಯಿನ ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ನಾನು ಕುಕ್ಕರ್ಗೆ ಹಾಕಿ ಒಂದು 3 ವಿಷಲ್ನ ತೊಗೊಳ್ತೀನಿ. ಯಾಕಂತಂದರೆ ಬೇಗ ಆಗಬೇಕಲ್ವ, ನಮಗೆ ಬೇಯಿಸ್ಕೊಂಡು ಕೂತ್ಕೊಂಡ್ರೆ ನಾವು ಬೇಗ ಆಗೋದಿಲ್ಲ. 3 ವಿಷಲ್ ತೊಗೊಂಡ್ರೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಆರದ ಮೇಲೆ ನಾವು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಮನೆಗಳಲ್ಲಿ ಮಕ್ಕಳಿಗೆ ಈ ರೀತಿ ಮೋಮೋಸ್ಗಿರ್ಬೋದು ಅಥವಾ ನೂಡಲ್ಸ್ಗಿರ್ಬೋದು ಕೆಚಪ್ಸ್ನ ಕೊಡ್ತಿರ್ತಾರೆ. ಅಂಗಡಿಯಲ್ಲಿ ತಂದಿದ್ದಂತಹ ಕೆಚಪ್ಸು, ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ದಟ್ಸ್ ನಾಟ್ ಸೇಫ್ ಮಕ್ಕಳಿಗೆ. ಅದಕ್ಕೋಸ್ಕರ ಮನೆಯಲ್ಲೇ ಈ ಡಿಪ್ಪಿಂಗ್ನ ಮಾಡಿದ್ರೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್, ಯಾವುದೇ ರೀತಿ ಪ್ರಿಸರ್ವೇಟಿವ್ಸು, ಕಲರ್ಸ್ ಎಲ್ಲ ನಾವೇನು ಯೂಸ್ ಮಾಡೋದಿಲ್ಲ ಅಲ್ವಾ. ಹೆಲ್ದಿ ಮೋಮೋಸು ಹೆಲ್ದಿ ಆಗಿರುತ್ತೆ ಆ್ಯಂಡ್ ಇದೂ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ನೀವು ಕೇಳ್ಬೋದು ಮೈದಾ ಹಾಕಿರ್ತೀವಲ್ಲ ಹೇಗೆ ಹೆಲ್ದಿ ಅಂತ. ಯಾವತ್ತೋ ಒಂದು ದಿನ ಕೊಟ್ಟರೆ, 15 ಡೇಸ್ ಒನ್ಸ್ ಕೊಟ್ಟರೆ ಏನೂ ಆಗೋದಿಲ್ಲ. ಹಾಗಂತ ನಾವು ಮಕ್ಕಳಿಗೆ ಬೇಕ್ರಿ ಐಟಮ್ಸ್ನ ಕೊಡದೇ ಇರ್ತೀವ, ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ ಅಲ್ವಾ. ಸೊ ಈ ರೀತಿ ಸ್ವಲ್ಪ ಆರಿದ ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫೈನ್ ಪೇಸ್ಟ್ ಆದಮೇಲೆ ನಾನು ಕುಕ್ಕರಲ್ಲಿ ಇದನ್ನು ಕೂಗಿಸ್ಕೊಂಡಿದ್ದೆ ಅಲ್ವಾ, ಅದೇ ಕುಕ್ಕರ್ಗೆ ನಾನು ಇದನ್ನು ಒಂದು ಸ್ವಲ್ಪ ಸಾರ್ಟ್ ಮಾಡ್ಕೊಳ್ತೀನಿ. ಹೇಗೆ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿ ಫೈನ್ ಪೇಸ್ಟ್ ಆಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ. ಏನೇನು ಹಾಕ್ಕೊಳ್ಬೇಕು ಉಪ್ಪು, ಹುಳಿ, ಖಾರಕ್ಕೆ ಅಂತಂದರೆ ಪ್ಯಾನ್ನ ಅಂದರೆ ಸೇಮ್ ಕುಕ್ಕರ್ನ ನಾನು ಬಿಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ತುಪ್ಪನೂ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಒಂದು ಮಿಕ್ಸ್ನ ಹಾಕ್ಕೊಳ್ಬೇಕಾಗತ್ತೆ.
ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಿಕ್ಸ್ನ. ಇದು ಫೈನ್ ಆಗಿ ಪೇಸ್ಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಬಿಡಬೇಕು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಆ್ಯಂಡ್ ಇದರ ಒಂದು ರುಚಿನೂ ಸಹ ಚೆನ್ನಾಗಿ ಬಂದಿರುತ್ತೆ. ಆ್ಯಂಡ್ ನೀವು ಮಾಡುವಾಗಲೇ ಎರೋಮಾ ಸಿಗ್ತಾ ಇರುತ್ತೆ, ನಿಮಗೆ ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಇದನ್ನು ಟ್ರೈ ಮಾಡಿ, ಮೊದಲಿಗೆ ನಿಮಗೂ ಇಷ್ಟ ಆಗುತ್ತೆ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನಾವು ಇದಕ್ಕೆ 3 ಇಂಗ್ರೀಡಿಯೆಂಟ್ ಹಾಕ್ತೀವಿ, ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೀರಿನ ಅಂಶ ಇರೋವರೆಗೂ. 3 ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತಂದರೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಆ್ಯಂಡ್ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ. ಹೌದು, ಸಕ್ಕರೆ ಹಾಕ್ಕೊಂಡಾಗ ಇದರಲ್ಲಿ ಉಪ್ಪು ಇರುತ್ತೆ, ಸಿಹಿ ಇರುತ್ತೆ ಆ್ಯಂಡ್ ಒಂದೇ ಒಂದು ಚಿಕ್ಕ ಗಾತ್ರದ ಅಂತಂದರೆ 1 ನಿಂಬೆಹಣ್ಣಲ್ಲಿ 4 ಭಾಗ ಮಾಡಿದಾಗ ನಾವು ಒಂದೇ ಒಂದು ಭಾಗನ, 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಿಂಬೆಹಣ್ಣಿನ ರಸ ಕ್ಲಿಪ್ಪಿಂಗು ಮಿಸ್ ಆಗಿದೆ, ಬಟ್ ನಾನು ನಿಂಬೆಹಣ್ಣಿನ ರಸ ಸಹ ಹಾಕಿದ್ದೀನಿ. ಅದನ್ನು ಹಾಕಿದಾಗ ಉಪ್ಪು, ಹುಳಿ, ಖಾರ ಎಲ್ಲನೂ ಹದವಾಗಿರುತ್ತೆ. ಈ ಡಿಪ್ಪಿಂಗು ಸಹ ರೆಡಿ ಆಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮೋಮೋಸ್ಗೆ ಡಿಪ್ಪಿಂಗ್ ರೆಡಿ ಆಯಿತು. ಮಕ್ಕಳಿಗೆ ಇದನ್ನು ನಾವು ಸರ್ವಿಂಗ್ಗೆ ಕೊಡಬಹುದು. ಇದನ್ನು ಸ್ನ್ಯಾಕ್ ರೀತಿಯೂ ಕೊಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ, ಸ್ಕೂಲ್ ಮುಗಿಸ್ಕೊಂಡು ಏನಾರ ಒಂದು ಸ್ನ್ಯಾಕ್ ಕೊಡಬೇಕು ಅಂತ ಅಂದಾಗ ಇದನ್ನು ಮಾಡಿ ಕೊಡ್ಬೋದು. ಬೇಗ ಆಗಿಬಿಡತ್ತೆ, ಜಸ್ಟ್ 15 ಮಿನಿಟ್ಸ್ಗೆಲ್ಲ ಮೋಮೋಸ್ ರೆಡಿ ಆಗುತ್ತೆ. ನೆಕ್ಸ್ಟು ಇದನ್ನು ಪ್ಯಾಕ್ ಮಾಡೋಣ ಬನ್ನಿ. ಮಕ್ಕಳು ಲಂಚ್ ಬಾಕ್ಸ್ನ ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗ್ತಿದ್ದಾರೆ, ಒಂದು ಕ್ಯಾರಿ ಬ್ಯಾಗಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಅಂತ ಅಂದಾಗ ನಾವು ಈ 2 ಬಾಕ್ಸಸ್ನ ಹಾಕ್ಬೋದು. ಒಂದರಲ್ಲಿ ಮೋಮೋಸ್ನ ಹಾಕಿ ಇನ್ನೊಂದರಲ್ಲಿ ಡಿಪ್ಪಿಂಗ್ಸ್ನ ಹಾಕ್ಬೋದು. ಇಲ್ಲ ಮಗು ನಮ್ಮ ಮಕ್ಕಳು ಬ್ಯಾಗಲ್ಲೇ ಒಂದು ಬಾಕ್ಸ್ನ ಇಟ್ಕೊಂಡು ಹೋಗ್ತಾರೆ ಅಂತಂದರೆ ಈ ರೀತಿ ಬಾಕ್ಸ್ನ ತೊಗೊಂಡಾಗ ನಾವು ಸೇಮ್ ಡಿಪ್ಪಿಂಗ್ ಬಾಕ್ಸ್ನೂ ಸಹ ಸೇಮ್ ಮೋಮೋಸ್ ಹಾಕಿರುವಂತಹ ಬಾಕ್ಸಲ್ಲೇ ಇಟ್ಟು ಕಳಿಸ್ಬೋದು. ಇಟ್ ಡಿಪೆಂಡ್ಸ್ ಆನ್ ನಮ್ಮ ಒಂದು ಕಂಫರ್ಟಬಲ್ ಹೇಗಿರುತ್ತೆ ಆ ರೀತಿ ನಾವು ಮಾಡ್ಕೊಳ್ಬೋದು. ನೀವು ನೋಡ್ತಾ ಇದ್ದೀರಾ, ಮೋಮೋಸ್ ತುಂಬ ಹೆಲ್ದಿಯಾಗಿ ಕಾಣಿಸ್ತಿದೆ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಯಮ್ಮಿ ರೆಸಿಪಿ, ಮೌತ್ ವಾಟ್ರಿಂಗ್ ರೆಸಿಪಿ. ನೀವು ಇದನ್ನು ಟ್ರೈ ಮಾಡಿ, ಹೇಗಿತ್ತು, ನಿಮ್ಮ ಮಗು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಯಾವ ಏಜಿಂದ ಕೊಡೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಇದನ್ನು 3+ ಕೊಡ್ಬೋದು. ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ ಅಥವಾ ಮಕ್ಕಳು ಡೇ ಕೇರಿಗೆ ಹೋಗ್ತಿದ್ದಾರೆ ಅಥವಾ ಪ್ರೀ ಸ್ಕೂಲಿಗೆ ಹೋಗ್ತಿದ್ದಾರೆ ಅಂತ ಅಂದಾಗ್ಲೂ ಈ ಲಂಚ್ ಬಾಕ್ಸ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಹೌದು, ಇಂತಹ ಬಾಕ್ಸಸ್ಸು ನೀವು ತೊಗೊಂಡಾಗ ಇದು ಲೀಕೇಜ್ ಪ್ರೂಫ್ ಆಗಿರುತ್ತೆ, ಯಾವುದೇ ರೀತಿ ಲೀಕ್ ಆಗೋದಿಲ್ಲ. ಮಕ್ಕಳು ಆರಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು ಬಾಕ್ಸಸ್ನ. ಆ್ಯಂಡ್ ಈ ರೀತಿ ರೆಸಿಪೀಸ್ನ ಮಕ್ಕಳಿಗೆ ನಾವು ಮಾಡಿಕೊಟ್ಟಾಗ ಮಕ್ಕಳ ಹೆಲ್ತಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗುತ್ತೆ. ಅವರು ಇಷ್ಟಪಟ್ಟು ತಿಂದಾಗ್ಲೇ ಅದು ಮಕ್ಕಳ ಮೈಗೂ ಹಿಡಿಯೋದು. ನಾವು ಎಷ್ಟೇ ಫೋರ್ಸ್ ಫೀಡಿಂಗ್ ಮಾಡಬಾರ್ದು ಆ್ಯಂಡ್ ಎಷ್ಟೇ ಫೋರ್ಸ್ ಫೀಡಿಂಗ್ ಮಾಡಿದ್ರೂ ಸಹ ಅದು ಮಕ್ಕಳಿಗೆ ಒಳ್ಳೆಯದಲ್ಲ. ಸೊ ಫೋರ್ಸ್ ಫೀಡಿಂಗ್ ಡೆಫಿನೆಟ್ಲಿ ಅ ಬ್ಯಾಡ್ ಪ್ರೊಸೀಜರ್ ಅಥವಾ ಬ್ಯಾಡ್ ಸಿಸ್ಟಮ್ ನಾವು ಮಾಡೋದು. ಸೊ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ. ಆ್ಯಸ್ ಅ ಪೇರೆಂಟ್ ಆಗಿ ನೀವು ಈ ರೆಸಿಪಿನ ಒಂದು ಕಾಂಪ್ಲಿಮೆಂಟರಿ ಆಗಿ ನೀವು ಟೇಸ್ಟ್ ಮಾಡ್ಬೋದು ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಯಮ್ಮಿ ರೆಸಿಪಿ ಜೊತೆ ನಾನು ಬರ್ತೀನಿ ಲಂಚ್ ಬಾಕ್ಸ್ ಸೀರೀಸಲ್ಲಿ. ನಿಮಗೆ ಯಾವ ರೆಸಿಪೀಸ್ ನಾನು ಟ್ರೈ ಮಾಡಬೇಕು ಆ್ಯಂಡ್ ನನ್ನ ಚಾನಲಲ್ಲಿ ಯಾವುದನ್ನು ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ನಿಮ್ಮ ಆಸೆ ಆ್ಯಂಡ್ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಆ ರೆಸಿಪೀಸ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಆಲ್ ಆಫ್ ಯು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದು ಒಂದು ಹೊಸ ಅಧ್ಯಾಯ. ಮಕ್ಕಳಿಗೆ ಹೆಲ್ದಿಯಾಗಿ ಏನೇನೆಲ್ಲ ಕೊಡಬಹುದು, ಯಾವುದೇ ರೀತಿ ಕಲರ್ಸು, ಪ್ರಿಸರ್ವೇಟಿವ್ಸ್ ಹಾಕದೇ ಇರುವಂತಹ ಫೂಡ್ನ ನಾವು ಹೊರಗಡೆ ಸಿಗುವಂತಹ ಫೂಡ್ನ ಮನೆಯಲ್ಲೇ ಹೇಗೆ ಮಾಡಿಕೊಡ್ಬೋದು ಅನ್ನುವಂತಹ ಪ್ರಯತ್ನ ಈ ಒಂದು ಸೀರೀಸಲ್ಲಿ ಶುರುವಾಗಿದೆ. ಅದನ್ನು ಸಾಕಷ್ಟು ಲಾಂಗ್ ರನ್ನಲ್ಲಿ ನಾವು ತೊಗೊಂಡು ಹೋಗೋಣ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾರಿ. Take care all of you. Love you all. Bye-bye.